ಮೊಳಗಿದಂತ ಘೋಷವೇ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ जय 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 भीम जय 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 भीम ಹೋರಾಟದ ದಾರಿಯ ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುದನು ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುದನು ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೆಯ ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೆಯ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ ಮಲಗಿದವರ ಕೂರಿಸಿದೆ ತಿಳಿಸುವವರು ಯಾರೋ ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಆಲವೇ ಆಕಾಶದಾಗಲಕ್ಕೂ ನಿಂತ ಆಲವೇ
ಮೊದಲ ಮಾತೆ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ, ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದಾಗಲಕ್ಕೂ ನಿಂತಾಲವೇ, ಆಕಾಶದಾಗಲಕ್ಕೂ ನಿಂತಾಲವೇ. ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ, ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ, ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುದನು, ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುದನು. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದಾಗಲಕ್ಕೂ ನಿಂತಾಲವೇ, ಆಕಾಶದಾಗಲಕ್ಕೂ ನಿಂತಾಲವೇ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೆಯ, ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೆಯ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದಾಗಲಕ್ಕೂ ನಿಂತಾಲವೇ, ಆಕಾಶದಾಗಲಕ್ಕೂ ನಿಂತಾಲವೇ. ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ, ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದಾಗಲಕ್ಕೂ ನಿಂತಾಲವೇ, ಆಕಾಶದಾಗಲಕ್ಕೂ ನಿಂತಾಲವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದಾಗಲಕ್ಕೂ ನಿಂತಾಲವೇ, ಆಕಾಶದಾಗಲಕ್ಕೂ ನಿಂತಾಲವೇ, ಆಕಾಶದಾಗಲಕ್ಕೂ ನಿಂತಾಲವೇ. ಆತ್ಮೀಯರೇ, ಎಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 6 ಇಂದು ನಮ್ಮ ನಿಮ್ಮೆಲ್ಲರನ್ನ ಅಗಲಿದಂತಹ ದುಃಖದ ದಿನ. ಬಾಬಾ ಸಾಹೇಬರ ಮಹಾಪರಿನಿರ್ವಾಣ ದಿನವೇ ಅಂತೇಳಿ ಇಡೀ ಶೋಷಿತ ಸಮುದಾಯಗಳು ದುಃಖದಲ್ಲಿ ಕಗ್ಗತ್ತಲೆ ಮೋಡದಲ್ಲಿ ಮುಳುಗಿದಂತಹ ಒಂದು ಶೋಕದ ದಿನವನ್ನಾಗಿ ನಾವಿವತ್ತು ಇಡೀ ಜಗತ್ತೇ ಆಚರಣೆ ಮಾಡ್ತಾ ಇದೆ. ಹಾಗಾಗಿ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ಸಿನ್ನೂರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಿನ್ನೂರು ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸುವ ಒಂದು ಭಾಗವಾಗಿ ನಾವು ಇವತ್ತು ವಸತಿ ನಿಲಯದ ವಿದ್ಯಾರ್ಥಿಗಳು, ವಿವಿಧ ಸಂಘಟನೆ ಮುಖಂಡರು ಮತ್ತು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳೆಲ್ಲರೂ ಸೇರಿ ಬಾಬಾ ಸಾಹೇಬರಿಗೆ ನಮ್ಮ ಒಂದು ನುಡಿ ನಮನವನ್ನು ಮತ್ತು ಪುಷ್ಪಾಂಜಲಿ ಗೌರವ ನಮನವನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿರುವಂಥದ್ದು. ಹಾಗಾಗಿ ಬಂಧುಗಳೇ, ಇವತ್ತಿನ ದಿನ ಇಡೀ ಶೋಷಿತ ಸಮುದಾಯ ಮತ್ತು ಎಷ್ಟೋ ಅಸಂಖ್ಯಾತ ಕೋಟ್ಯಾಂತರ ಬಾಬಾ ಸಾಹೇಬರ ಅನುಯಾಯಿಗಳು ದುಃಖದ ಮಡುವಿನಲ್ಲಿ ಮುಳುಗಿದಂತಹ ಶೋಕದ ದಿನ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಿಸುತ್ತಾ ಇವತ್ತು ನಾವು ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ನಮ್ಗೆಲ್ಲರಿಗೂ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ಏನು ಇಡೀ ಈ ಒಂದು ವಿಶ್ವವನ್ನ, ಈ ಒಂದು ದೇಶವನ್ನ ಮತ್ತು ಅವರ ಆತ್ಮವನ್ನ ತ್ಯಾಗವನ್ನು ಮಾಡಿದಂತಹ ದಿನ. ಹಾಗಾಗಿ ಅಂಬೇಡ್ಕರ್ ಅವರನ್ನು ನಾವು ಸ್ಮರಿಸುತ್ತಾ ಇವತ್ತು
ಶೋಕಾಚರಣೆಯನ್ನು ಆಚರಿಸ್ತಿದ್ದೀವಿ. ಬಂಧುಗಳೇ, ಅಂಬೇಡ್ಕರ್ ಅವರ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜೀವನದುದ್ದಕ್ಕೂ ಕೇವಲ ಒಂದು ಜಾತಿ, ಒಂದು ಧರ್ಮ, ಒಂದು ಸಮುದಾಯ, ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾದರೆ ಅವರು ತಮ್ಮ ಇಡೀ ಜೀವನವನ್ನೇ ಸರ್ವ ಜಾತಿ ಜನಾಂಗದ, ಸಮುದಾಯದ, ವರ್ಗದ ಎಲ್ಲ ಜನರಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಹಾಗಾಗಿ ಅವರು ಭಾರತದ ಸಂವಿಧಾನವನ್ನ ಇಡೀ ಎಲ್ಲ ಶೋಷಿತ ಸಮುದಾಯಗಳಿಗೆ, ಎಲ್ಲ ವರ್ಗಕ್ಕೆ ನೀಡಿದ್ರು. ಆ ಸಂವಿಧಾನವೇ ಇವತ್ತು ಪ್ರತಿಯೊಂದು ಜಾತಿ ಜನಾಂಗವನ್ನ ಒಂದು ರೂಟ್ ಆಗಿ, ಒಂದು ಮಾರ್ಗವಾಗಿ ಇಡೀ ಈ ದೇಶ ಹೀಗೆ ನಡಿಬೇಕನ್ನುವಂತ ಒಂದು ಮಾರ್ಗವನ್ನು ತೋರಿಸಿರುವಂತದ್ದು ಏನಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ. ಹಾಗಾಗಿ ಭಾರತ ಸಂವಿಧಾನದ ಶಿಲ್ಪಿಯನ್ನ ಇವತ್ತು ನಾವು ಸ್ಮರಿಸಲೇಬೇಕು ಬಂಧುಗಳೇ. ಆ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿ ಮತ್ತು ಹಲವು ಕಮಿಟಿಗಳ ಸದಸ್ಯರಾಗಿ, ಬ್ರಿಟಿಷ್ ಕೌನ್ಸಿಲ್ ಸದಸ್ಯರಾಗಿ ಏನೆಲ್ಲ ಒಂದು ಪದವಿಯನ್ನ, ತ್ಯಾಗವನ್ನ ಅವರು ಪಡೆದಿದ್ರು. ಆದರೆ ನಮಗೆಲ್ಲರಿಗೂ ಗೊತ್ತಿರಬೇಕು ಒಂದು ಮಹತ್ವದ ವಿಷಯ ಏನಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಾಗ ಅವರ ಹೆಣವನ್ನ ದೆಹಲಿಯಿಂದ ಮುಂಬೈಗೆ ತರಬೇಕಾದ್ರೆ ಎಂತಹ ಖೇದಕರ ವಿಷಯ. ಅವರ ಹೆಣವನ್ನು ತರಬೇಕಾದ್ರೆ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹಣ ಇರೋದಿಲ್ಲ, ಅವರ ಅನುಯಾಯಿಗಳಿಗೆ ಹಣ ಇರೋದಿಲ್ಲ ಅಂತ ಅನ್ನೋದು ನಾವೆಲ್ಲರೂ ಒಂದು ಈ ಸಂದರ್ಭದಲ್ಲಿ ನೆನೆಸಲೇಬೇಕಾಗ್ತದೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 19 ಡಿಸೆಂಬರ್ 5 ಮಧ್ಯರಾತ್ರಿ ಏನದು ಇಹಲೋಕ ತೆಗೆಸ್ತಾರೆ. ಡಿಸೆಂಬರ್ 6ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶರೀರವನ್ನ ಮುಂಬೈಗೆ ತರಬೇಕಂತೇಳಿ ಅನುಯಾಯಿಗಳು ಮತ್ತು ಅವರ ಧರ್ಮಪತ್ನಿ ಕವಿತಾ ಅಂಬೇಡ್ಕರ್ ಅವರ ಮಧ್ಯೆ ಒಂದು ವಾಗ್ವಾದ ಆಗ್ತದೆ ಅಥವಾ ಒಂದು ಚರ್ಚೆ ನಡೀತದೆ. ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ಮುಂಬೈಗೆ ತರಬೇಕಂತೇಳಿ ಒಪ್ಪಂದ ಆಗ್ತದೆ. ಆಗ ಸವಿತಾ ಅಂಬೇಡ್ಕರ್ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ನೀವು ಮುಂಬೈಗೆ ತರೋದಾದ್ರೆ, ಒಯ್ಯೋದಾದ್ರೆ ಆ ಒಂದು ಎಲ್ಲಾ ಒಂದು ಖರ್ಚು ವೆಚ್ಚಗಳನ್ನ ನೀವೇ ನೋಡಿಕೊಳ್ಬೇಕು ಅವರ ಅನುಯಾಯಿಗಳಂತ ಹೇಳ್ತಾರೆ. ಹಾಗಾಗಿ ಅಲ್ಲಿನ ಅನುಯಾಯಿಗಳೆಲ್ಲ ತಮ್ಮಲ್ಲಿ ಇದ್ದಂತಹ ಅಲ್ಪ ಪ್ರಮಾಣದ ಮೊತ್ತವನ್ನ ಸಂಗ್ರಹಿಸಿದ್ರೆ ಅವರಿಗೆ ವಿಮಾನದಲ್ಲಿ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ಲಿಕ್ಕೆ ಅದು ಸಾಧ್ಯವಾಗುತ್ತಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿನ ಅಂದಿನ ಸಂಪರ್ಕ ಮಂತ್ರಿ ಆದಂತಹ ಡಾಕ್ಟರ್ ಬಾಬಾ ಜಗಜೀವನ್ ಅವರು ಅಲ್ಲಿನ ಸ್ವಲ್ಪ ಸಹಕಾರವನ್ನು ನೀಡಿ ಬಾಬಾ ಸಾಹೇಬರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಿಕ್ಕೆ ಅವರು ಸಹಕಾರ ನೀಡಿರುವಂತದ್ದು. ಬಂಧುಗಳೇ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಏನಂತಂದ್ರೆ, ಇವತ್ತು ನಾವು ಸಣ್ಣ ನೌಕರದಾರ ಆದ್ರೂ ಸಾಕು ನಮ್ಮ ಜೀವನ ವಿಜೃಂಭಿಸ್ಬಿಡ್ತದೆ. ಒಂದು ಸಣ್ಣ ನೌಕರಿ ಆದ್ರೂ ಸಾಕು, ನಾವು ದೊಡ್ಡ ಒಂದು ಸಣ್ಣ ರಾಜಕಾರಣ ಆದ್ರೂ ಸಾಕು, ವಿಮಾನದಲ್ಲಿ ಯುರೋಪ್ನ ಮತ್ತು ಕಾರ್ ಮೇಲೆ ತಿರುಗಾಡುವಂತ ಸಂದರ್ಭ ಇವತ್ತು ಏರ್ಪಡ್ತದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಭಾರತ ಸಂವಿಧಾನ ಶಿಲ್ಪಿಯಾಗಿ, ಭಾರತ ರತ್ನವಾಗಿ ಸಂವಿಧಾನವನ್ನು ರಚನೆ ಮಾಡಿ 10 ಹಲವು ಕಮಿಟಿಗಳ ಸದಸ್ಯರಾಗಿ ಮತ್ತೆ ಪ್ರಥಮ ಭಾರತದ ಕಾನೂನು ಮಂತ್ರಿಯಾಗಿ ಇಷ್ಟೆಲ್ಲ ಒಂದು ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡೆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರ ದೆಹಲಿಯಿಂದ ಮುಂಬೈಗೆ ತರಬೇಕಾದ್ರೆ ಅವರಲ್ಲಿ ಹಣ ಇಲ್ಲ ಅಂತ ಹೇಳಿದ್ರು. ನೀವೆಲ್ಲರೂ ಇವತ್ತು ಶೋಕವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ತ್ಯಾಗ ಬಲಿದಾನವನ್ನು ನಾವು ಇವತ್ತು ನೆನೆಸಲೇಬೇಕಾಗ್ತದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ಎಂಥದ್ದು ಅಂತೇಳಿ ಇವತ್ತಿನ ವಿದ್ಯಾರ್ಥಿ ಜನರು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ, ಅವರು ಕೊಟ್ಟಂತಹ ಪರಿಶ್ರಮ ಅಷ್ಟಿಷ್ಟಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಇಂದಿನ ವಿದ್ಯಾರ್ಥಿ ಜನರು ಎಲ್ಲ ಸಮುದಾಯದ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆದಾಗ ಮಾತ್ರ ಅಂಬೇಡ್ಕರ್ ಅವರಿಗೆ ನಾವು ನಿಜವಾಗಿ ಅಶ್ರು ತರ್ಪಣೆಯನ್ನ, ಅವರಿಗೆ ಗೌರವ ನಮನವನ್ನ ಸಲ್ಲಿಸಿದಾಗ್ತದೆ. ಅಷ್ಟೇ ಅಲ್ಲದೆ ಅವರ ಮಾರ್ಗದರ್ಶಿಗಳನ್ನ ನಾವು ಫಾಲೋ ಮಾಡೋದ್ರ ಮುಖಾಂತರ ಅವರಿಗೆ ಅವರ ಆಶಯಗಳನ್ನು ಈಡೇರಿಸಿದಾಗ್ತದೆ. ಕೇವಲ ಭಾವಚಿತ್ರಕ್ಕೆ ಫೋಟೋಕ್ಕೆ ಮಾಲಾರ್ಪಣೆ ಮಾಡೋದು, ಪುಷ್ಪವನ್ನು ನಮನೆ ಮಾಡೋದು ಅಷ್ಟೇ ಅಲ್ಲದೆ ಬಂಧುಗಳೇ, ಅಂಬೇಡ್ಕರ್ ಹೇಳ್ತಾರೆ, ನಾನು ಇಲ್ಲಿವರೆಗೂ ನಡೆಸಿಕೊಂಡು ಬಂದಿರುವಂತಹ ಈ ಹೋರಾಟದ ರಥವನ್ನ ನಿಮ್ಮ ಕೈಗೆ ಕೊಟ್ಟಿರುವೆ, ನಿಮಗೆ ತಾಕತ್ತಿದ್ರೆ ಮುಂದೆ ನಡೆಸಿ, ಇಲ್ಲದಿದ್ರೆ ಅದನ್ನ ಅಲ್ಲೇ ಬಿಡಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅಂತ ಹೇಳ್ತಾರೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಶತಶತಮಾನಗಳಿಂದ ಶೋಷಿತ ಸಮುದಾಯಕ್ಕೆ ಆದಂತಹ ಅನ್ಯಾಯವನ್ನ, ಶೋಷಿತ ಸಮುದಾಯದ ನೋವನ್ನ ಅವರು ಅಂಬೇಡ್ಕರ್ ಅವರು ತಮ್ಮ ಎಂತಹ ಶೋಷಣೆಯ ದಿನಮಾನದಲ್ಲಿ ಅವರ ರಥವನ್ನ, ಶೋಷಣೆಯ ವಿರುದ್ಧ ಹೋರಾಟವನ್ನ ತೆಗೆದುಕೊಂಡು ಬಂದಿದ್ರು. ಆ ಹೋರಾಟದ ರಥವನ್ನ ನಾನು ನಿಮ್ಮ ಕೈ ಕೊಟ್ಟಿರುವೆ, ಅದನ್ನು ನಿಮಗೆ ತಾಕತ್ತಿದ್ರೆ ಮುಂದೆ ನಡೆಸಿ, ಆದರೆ ಅದನ್ನ ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅಂತ ಹೇಳ್ತಾರೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂರ್ವ ಕಲ್ಪನೆಯನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಆ ಮಾತಿನ ಹಿನ್ನೆಲೆಯನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಮೋಚನಾ ರಥವನ್ನ ನಾವು ನೀವೆಲ್ಲರೂ ಮುಂದೊಯ್ಯೋಣ. ಅಂಬೇಡ್ಕರ್ ಅವರ ಆಶಯಗಳನ್ನು ನಾವು ನೀವೆಲ್ಲರೂ ಈಡೇರಿಸೋಣ. ಶಿಕ್ಷಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಣದಿಂದ ನಮ್ಮನ್ನೆಲ್ಲರ ವಿಮೋಚನೆ ಸಾಧ್ಯ. ಶಿಕ್ಷಣ ಪ್ರತಿಯೊಂದು ಕ್ರಾಂತಿಯ ಮೂಲಾಧಾರ. ಆ ಶಿಕ್ಷಣದಿಂದ ನಮ್ಮೆಲ್ಲರ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಆ ಶಿಕ್ಷಣವನ್ನು ನೀವೆಲ್ಲರೂ ಪರಿಶ್ರಮದಿಂದ ಆ ಶಿಕ್ಷಣವನ್ನು ನಾವು ಒಳ್ಳೆಯ ಒಂದು ಉತ್ತಮ ರೀತಿಯಾಗಿ ಪಡೆದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಕನಸುಗಳನ್ನ, ಗುರಿಗಳನ್ನ ನಾವೆಲ್ಲರೂ ಈಡೇರಿಸುವ ಮುಖಾಂತರ ಅವರ ಕನಸು ಗುರಿಗಳನ್ನು ಈಡೇರಿಸೋಣ ಅಂತೇಳಿ ಸಂದರ್ಭದಲ್ಲಿ ನಾನು ಎಲ್ಲರೂ ತೆರೆ ಕೊಡ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಿಲ್ಲ, ಅವರೆಂದೂ ಸಾಯೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರ ಮನದಲ್ಲಿ ಅವರು ಹಾಕಿಕೊಟ್ಟ, ಅವರು ಉಳಿಸಿ ಹೋದಂತಹ ಸಂವಿಧಾನದಲ್ಲಿ ಅಂಬೇಡ್ಕರ್ ಕಾಣಬೇಕಾಗ್ತದೆ. ಹಾಗಾಗಿ ಅಂಬೇಡ್ಕರ್ ಅವರ ಸಂವಿಧಾನ ನಾವೆಲ್ಲರೂ ಉಳಿಸೋಣ, ಅಂಬೇಡ್ಕರ್ ಸಂವಿಧಾನ ನಾವೆಲ್ಲರೂ ಫಾಲೋ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅಂಬೇಡ್ಕರ್ ಅವರ ತ್ಯಾಗ ಬಲಿದಾನವನ್ನು
ಸ್ಮರಿಸುತ್ತಾ ಅವರ ಆದರ್ಶಗಳಂತ ಮುಂದುವರಿಯೋಣ ಅಂತ ಹೇಳಿ ಸಂದರ್ಭ ತಮ್ಮೆಲ್ಲರಿಗೂ ಕರೆ ಕೊಡುತ್ತಾ ನನ್ನೆರಡು ಮಾತುಗಳ ಮುಗಿಸ್ತೇನೆ. ಜೈ ಭೀಮ್, ಜೈ ಪರ್ವತ ಭಾರತ. ಅದೇ ರೀತಿಯಾಗಿ ಆರು ಸಂರಕ್ಷಣಾಧಿಕಾರಿಯಾದಂತಹ ಶ್ರೀಮತಿ ವಿಜಯ ಮೇಡಮ್ ಅವರು ಇತರ ಕಾರ್ಯಕ್ರಮ ಕುರಿತು ಮಾತಾಡುತ್ತಾರೆ. ಮಹಾಪರಿನಿರ್ವಾಣ ದಿನ ಕರೆಯಲಾಗ್ತದೆ. ಇವತ್ತಿನ ದಿನ ಈ ಒಂದು ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂತಹ ಎಲ್ಲ ಒಳ್ಳೆಯ ಕಾರ್ಯಗಳಾಗಿ ಬಹಳಷ್ಟು ನಮಗೆ ದೇಶಕ್ಕೆ ಬಹಳಷ್ಟು ಒಂದು ಮುನ್ನಡೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಪಿತಾಮಹ ಎಂದೇ ಕರೆಯಲಾಗ್ತಾ ಇದೆ. ಸೊ ಈ ಒಂದು ಸಂವಿಧಾನ ಒಂದು ರಚನೆಯಲ್ಲಿ ಅವರ ಒಂದು ಪ್ರಮುಖ ಒಂದು ಬಲಿದಾನ ಇದೆ. ಅವರ ಇಡೀ ಜೀವನವನ್ನೇ ಈ ಒಂದು ಸಂವಿಧಾನ ಒಂದು ರಚನೆಗಾಗಿ ತ್ಯಾಗವಾಗಿ ಇಟ್ಟಿದ್ದಾರೆ. ಮತ್ತು ಸಂವಿಧಾನದಲ್ಲಿ ದೀನ ದಲಿತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ ಹಾಗೂ ಮಹಿಳೆಯರ ಹಕ್ಕುಗಳಿಗಾಗಿ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಉದಾಹರಣೆಗೆ ಈಗ 12ನೇ ಶತಮಾನದ ಬಸವಣ್ಣವರ ಕೆಲವು ತತ್ವಗಳನ್ನು ಹಾಗೂ ಮೈಸೂರಿನ ಒಡೆಯರಾದ ಕೃಷ್ಣರಾಜ ಒಡೆಯರಾಗಿರ್ಬೋದು, ಆಮೇಲೆ ಮಹಿಳಾ ಶಿಕ್ಷಕಿ ಅಂತಂದು ಹೆಸರುವಾಸಿಯಾದಂಥ ಸಾವಿತ್ರಬಾಯಿ ಫುಲೆ ಇವರ ಹಾಗೂ ಬುದ್ಧನ ಆತ್ಮಗಳನ್ನು ಎಲ್ಲವುಗಳನ್ನು ಆದರ್ಶಗಳನ್ನು ಈ ಒಂದು ಸಂವಿಧಾನದಲ್ಲಿ ತೆಗೆದುಕೊಂಡು ನಮ್ಮ ಈ ಜನತೆಗೆ ಒಂದು ಪ್ರಬುದ್ಧ ಭಾವನೆಗೋಸ್ಕರ ಎಲ್ಲರೂ ಒಂದೇ ಇಡೀ ದೇಶದ ಜನಾಂಗದವರು ನಾವು ಹೋರಾಡುವುದು ನಮ್ಮ ಒಂದು ಹಿತಕ್ಕಾಗಿ ಅಂತ ಹೇಳಿ ಅವರ ಒಂದು ಆಶಯಗಳನ್ನು ನಾವೆಲ್ಲರೂ ಮೇಲಾಗಿ ನಮ್ಮ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಮುಂದಿನ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಅವರ ಒಂದು ಆಶಯಗಳನ್ನು ಪೂರೈಸಬೇಕು ಅಂತ ಹೇಳ್ತಾ ಈ ಒಂದು ದಲಿತ ಪರಿಷತ್ ಸಾಹಿತ್ಯ ಇವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಮತ್ತು ಪತ್ರಕರ್ತರಿಗೂ ಕೂಡ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್ ಅವರಿಗೆ. ಅದೇ ರೀತಿಯಾಗಿ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಅಂತಹ ಹಿಮಣ್ ಸರ್ ಅವರು ಕೂಡ ಒಂದೆರಡು ಮಾತಾಡೋದನ್ನು ಮಾಡ್ತೇನೆ ಸರ್. ಮೇಡಮ್ ಮಹಾಪಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನಾಗಿ ಇಡೀ ದೇಶದಾದ್ಯಂತ, ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯಗಳು. ಅದರಲ್ಲಿ ನಾವೇನಪ್ಪ ಅಂದರೆ ಪ್ರತಿ ಈ ಭುವನೇಶ್ವರಿ ಇದಕ್ಕೆ ಬರೀ ಆಚರಣೆ ಮಾಡದೆ, ಬರೀ ಫೋಟೋಕ್ಕೆ ಹಾರ ಹಾಕದೆ, ಅವರ ತತ್ವ ಸಿದ್ಧಾಂತ, ಅವರ ನಡೆದುಕೊಟ್ಟ ಹಾದಿ, ಅವರ ಮಾರ್ಗದರ್ಶನ ಎಲ್ಲರೂ ಪಾಲಿಸಬೇಕಾಗುತ್ತೆ. ಪ್ರತಿಯೊಂದು ವಿದ್ಯಾರ್ಥಿ ಮಿತ್ರರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ನಾವೇನಾದರೂ ಒಂದು ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡೆದಿವಂದರೆ ಅದು ನಮ್ಮ ದೇವರಾದಂಥ, ನಮ್ಮ ಭಾಗ್ಯದ ದೇವರಾದಂಥ ಮಹಾತ್ಮನಾದಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಭಿಕ್ಷೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. ಆ ಒಂದು ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು. ಅಂದಂಗೆ ಒಂದು ಜಾಬ್ ಅಷ್ಟೇ, ಒಂದು ಇದರಿಂದ ನಾವೇನು ಒಂದು ಸ್ಥಾನ ಪಡ್ಕೊಳ್ತೀವಿ ಅಂದರೆ ನಮ್ಮ ಹಿನ್ನೆಲೆ ಏನಿತ್ತು, ನಮ್ಮ ಪೂರ್ವಜರು ಏನು ಅನುಭವಿಸಿದ್ರು, ಇವತ್ತು ನಾವೇನು ಅನುಭವಿಸ್ತಾ ಇದ್ವಿ. ನಮ್ಮ ಪೂರ್ವಜರು ಅನುಭವಿಸಿದ ಒಂದು 5% ಕೂಡ ನಾವು ಇವತ್ತು ಅನುಭವಿಸ್ತಾ ಇಲ್ಲ. ಅಂಥ ಒಂದು ಸಮಾಜದಲ್ಲಿ ಇವತ್ತು ನಾವು ಬದುಕ್ತಾ ಇದ್ವಿ ಅಂದರೆ ಅದಕ್ಕೆ ಕಾರಣಕರ್ತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ನಾವೆಲ್ಲರೂ ಇವತ್ತು ವಿದ್ಯಾರ್ಥಿ ಮಿತ್ರರು ತಿಳ್ಕೋಬೇಕು. ಪ್ರತಿಯೊಂದು ವಿದ್ಯಾರ್ಥಿಗಳು ಇವತ್ತು ನಾವು ಏನಾದರೂ ಒಂದು ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಗಲಿ, ಎಲ್ಲ ವಿದ್ಯಾರ್ಥಿಗಳು ನಾವು ಇವತ್ತು ಒಂದು ವಸತಿ ನಿಲಯದಲ್ಲಿ ಇದ್ದು ಇವತ್ತಿನ ಶಿಕ್ಷಣ ನಾವು ಏನಾದರೂ ಪಡ್ಕೊಳ್ತೀವಿ ಅಂದರೆ ಅದಕ್ಕೆ ಕಾರಣಕರ್ತರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತು ಪ್ರತಿಯೊಂದು ವ್ಯಕ್ತಿ ಕೂಡ ಇವತ್ತು ಸಮಾಜದಲ್ಲಿ ಪ್ರತಿಯೊಂದು ವ್ಯಕ್ತಿ, ಒಬ್ಬ ದಲಿತರಿಗಷ್ಟೇ ಮಾಡಿಲ್ಲ ಅವರು, ಸಮಾಜ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರ ಮಾರ್ಗದರ್ಶನ, ಅವರ ಕಾನೂನು ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದೆ. ಬರೀ ದಲಿತರಿಗಾಗಿ ಕೊಟ್ಟಿಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಕೊಟ್ಟಿದೆ ಅನ್ನೋದು ಎಲ್ಲರೂ ತಿಳ್ಕೊಬೇಕಾಗಿದೆ. ಬರೀ ಒಬ್ಬ ವ್ಯಕ್ತಿ ಎಲ್ಲರೂ ಅವ್ರದ್ದು ಏನಂದರೆ ದಲಿತರು ಮಾತ್ರ ಸೀಮಿತರಾಗಿ ಬಳಸ್ತಾ ಇದ್ದಾರೆ, ಅದು ತಪ್ಪು.
ಎಲ್ಲರೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದನ್ನು ನಾವು ಅರ್ಥ ಮಾಡಿಕೊಂಡು ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ನಮ್ಮ ಮುಂದಿನ ಜೀವನಕ್ಕೆ ಅವರ ಜೀವನದಲ್ಲಿ ಏನು ಕಷ್ಟಪಟ್ಟಾರಪ್ಪ ಅಂದರೆ ಅದರಲ್ಲಿ ನಾವು ಒಂದು 10% ಆದರೂ ಇವತ್ತು ನಾವು ಕಷ್ಟಪಟ್ಟರೆ ಇನ್ನೂ ನಮ್ಮ ಜೀವನ ಏನಾಗ್ತದೆ ಅಂದರೆ ಉಜ್ವಲವಾಗುತ್ತೆ. ಅದು ಯಾವುದೂ ನಾವು ಇವತ್ತು ಮಾಡ್ತಾ ಇಲ್ಲ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಅವರ ಒಂದು ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಜೀವನವನ್ನು ಮಾಡಬೇಕು ಅಂತೇಳಿ ನನ್ನ ಒಂದು ಮಾತುಗಳನ್ನು ನಾಡಿ ಈ ಸಮಯದಲ್ಲಿ ನನಗೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸಿ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಹಿಂದ್. ವಿದ್ಯಾರ್ಥಿನಿ ಮಾನಮ್ಮ ಅವರು ಒಂದೆರಡು ಮಾತಾಡ್ತಾರೆ. ಜನ್ಮ ಜನ್ಮ ಹೋದರು ನಿಮ್ಮಂತ ಭೀಮ ಇನ್ಯಾರು ಬರುತ್ತಾರೋ, ಜನ್ಮ ಜನ್ಮ ಹೋದರು ನಿಮ್ಮಂತ ಭೀಮ ಇನ್ಯಾರು ಬರುತ್ತಾರೋ, ಕಷ್ಟಕ್ಕೆಂದು ಕುಗ್ಗಿಲ್ಲ ನಿಷ್ಠೆಯಿಂದ ಬಾಳಿದಿರಲ್ಲ, ಕಷ್ಟಕ್ಕೆಂದು ಕುಗ್ಗಿಲ್ಲ ನಿಷ್ಠೆಯಿಂದ ಬಾಳಿದಿರಲ್ಲ, ಸಂವಿಧಾನ ಇತಿಹಾಸ ಅಂಬೇಡ್ಕರರಿಂದ ರಚಿಸಿದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂಥ ಮೇಡಮ್ ಅವರಿಗೆ ನಮಸ್ತೆ ಮತ್ತು ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ನಮಸ್ತೆ. ಅಂಬೇಡ್ಕರ್ ಅವರ ಬಗ್ಗೆ ಸ್ವಲ್ಪ ಕಿರು ಪರಿಚಯವನ್ನು ಹೇಳಲು ಬಯಸುತ್ತೇನೆ ಎಂದು ನಾನು. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಅಂಬಾವಾಡೆ ಎಂಬರಲ್ಲಿ ಜನಿಸಿದರು. ಅವರ ತಂದೆ ರಾಮಜಿ ಸತ್ಪಾಲ್, ತಾಯಿ ಭೀಮಾಬಾಯಿ ರಾಮಜಿ ಸತ್ಪಾಲ್. ಅಂಬೇಡ್ಕರ್ ಅವರ ಮೊದಲ ಹೆಸರು ಭೀಮರಾವ್ ಎಂಬ ಹೆಸರು ಅವರ ತಾಯಿಗೆ ಭೀಮಾಬಾಯಿಯನ್ನು ಇಟ್ಟಿದ್ದ ಕಾರಣ ಅವರಿಗೆ ಭೀಮರಾವ್ ಎಂಬ ಹೆಸರು ಕರೆದರು. ಶಾಲೆಯಲ್ಲಿ ಓದುತ್ತಿರುವಾಗ ಅವರ ಶಿಕ್ಷಕರು ಅವರಿಗೆ ಹೆಸರನ್ನು ಚೇಂಜ್ ಮಾಡಿದರು. ಅವರ ಹೆಸರಾದಂತಹ ಅಂಬೇಡ್ಕರ್ ಎಂಬ ಹೆಸರನ್ನು ಅವರಿಗೆ ಅಂಬೇಡ್ಕರ್ ಭೀಮರಾವ್ ರಾಮಜಿ ಸತ್ಪಾಲ್ ಎಂದು ಹೆಸರು ಕೊಟ್ಟರು. ಅಂದಿನಿಂದ ಅವರು ಅಂಬೇಡ್ಕರ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಎಂದು ಹೆಸರುವಾಸಿಯಾದರು. ಅಂಬೇಡ್ಕರ್ ಅವರಿಗೆ ಬಾಲ್ಯದಿಂದಲೂ ದಾಸರಿಗೆ ಗುರಿಯಾಗಿ ಸಾಮಾಜಿಕ ಶೋಷಣೆಗೆ ಒಳಪಟ್ಟು ವಿದ್ಯಾವಂತರಾದರೂ ಅವಮಾನ ಅನುಭವಿಸಿದ ಡಾಕ್ಟರ್ BR ಅಂಬೇಡ್ಕರ್ ಮುಂದೊಂದು ದಿನ ಸಂವಿಧಾನ ರಚಿಸುತ್ತಾರೆ ಎಂದು ಯಾರು ಊಹಿಸಿರಲಿಲ್ಲ. ಹಾಗಾಗಿ ಅಂಬಾವಾಡಿಯಲ್ಲಿ ಅವರು ಶಿಕ್ಷಣ ಪಡೆಯುತ್ತಿರುವಾಗ ಪ್ರಾಥಮಿಕದಲ್ಲಿ ಅವರಿಗೆ ಒಂದು ಗುಟುಕು ನೀರು ಕುಡಿಯುವಷ್ಟು ಬಡತನ ಅಂತ ಏನೂ ಇಲ್ಲ. ಅಂದರೆ ಜಾತಿ ವ್ಯವಸ್ಥೆ ಅವರನ್ನು ಹಿಂದೂ ಮಾಡಿತ್ತು. ಹಾಗೆ ಶಾಲೆಯಲ್ಲಿ ಶಿಕ್ಷಣ ಕಲಿಯಬೇಕಾದರೆ ಅವರು ಹೊರಗೆ ನಿಂತು ಶಾಲೆ ಕಲಿಯಬೇಕಾಗಿತ್ತು. ಹಂಗಾಗಿ ಅವರು ಬಾಲ್ಯದಿಂದಲೇ ಅವಮಾನವನ್ನು ಅನುಭವಿಸುತ್ತಾ ಬಂದಿದ್ದರಿಂದ ಅವರು ಇವತ್ತು ಸಂವಿಧಾನ ರಚಿಸುವರಲ್ಲಿ ಗಟ್ಟಿಶಾಲಿಯಾಗಿದ್ದರು. ಅವರಿಗೆ ಬಾಲ್ಯದಿಂದಲೂ ಧೈರ್ಯ ತುಂಬುತ್ತಿದ್ದ ಅವರ ತಂದೆ ರಾಮ್ಜಿಯವರು ಅವರಿಗೆ ಮಹಾಭಾರತ, ರಾಮಾಯಣ ಇಂಥ ಸಂಗತಿಗಳನ್ನು ಅವರಿಗೆ ಸಂಗತಿಗಳನ್ನು ಹೇಳುತ್ತಿದ್ದರು. ಅಂಬೇಡ್ಕರ್ ಅವರು ಮುಂದೊಂದು ದಿನ ಕೊನೆಯ ದಿನಗಳಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಅವರು 1956ರಲ್ಲಿ ನಿಧನ ಹೊಂದುತ್ತಾರೆ. ಡಿಸೆಂಬರ್ 6 ಎಂದು ಹೇಳುತ್ತಾರೆ. ಅಂಬೇಡ್ಕರ್ ಅವರು ಅಂತ ಹೇಳುತ್ತಾರೆ, 10 ಜನರ ಗೆಳೆತನಕ್ಕಿಂತ ಒಂದು ಪುಸ್ತಕವನ್ನು ಓದಿ ನೋಡು ಎಂದು ಹೇಳುತ್ತಾರೆ. ವಿದ್ಯಾರ್ಥಿನಿ ವೈಷ್ಣವ್ ಒಂದೆರಡು ಅಭಿಪ್ರಾಯ ಹೇಳ್ತಾರೆ. ಅದೃಷ್ಟದ ಮೇಲೆ ನಂಬಿಕೆ ಇಟ್ಟು ಸ್ವಂತ ಇಚ್ಛೆಯಿಂದ ಇಲ್ಲಿ ಅದೃಷ್ಟದ ಮೇಲೆ ನಂಬಿಕೆ ಬಿಟ್ಟು ನಿಮ್ಮ ಛಲದಿಂದ ಇಲ್ಲಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿ ಸ್ವಂತ ಹೆಜ್ಜೆಯಿಂದ ಮುಂದೆ ಹಿಡಿಯಿತು ಎಂಬ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೇಳಿಕೆಯನ್ನು ನೆನೆಯುತ್ತಾ ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಡಿಸೆಂಬರ್ 6ರಂದು ಇಹಲೋಕವನ್ನು ತ್ಯಜಿಸಿದ ದಿನ. ಈ ದಿನವನ್ನು ನಾವು ಮಹಾ ಪರಿನಿರ್ವಾಣ ದಿನವೆಂದು ಕರೆಯುತ್ತೇವೆ. ಈ ದಿನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಬದುಕಿನಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆಯನ್ನು ಮಾಡಿ ಇಂದು ನಮ್ಮನ್ನು ಬಿಟ್ಟು ತೆರಳಿದ ದಿನವಾಗಿದ್ದರಿಂದ ನಾವು ಈ ದಿನವನ್ನು ಅತಿ ಹೆಚ್ಚು ಗೌರವಿಸೋಣ ಎಂದು ಹೇಳುತ್ತೇವೆ.
ಮೊಳಗಿದಂತ ಘೋಷವೇ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಅಗಲಕ್ಕೂ ನಿಂತ ಆಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಅಗಲಕ್ಕೂ ನಿಂತ ಆಲವೇ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಅಗಲಕ್ಕೂ ನಿಂತ ಆಲವೇ ಮಹಾಮನೆಯ ಬಿರುದನು ನಾಡ ನಡು